ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನನ್ನ ಈ ಒಂದು ಜರ್ನಿಯ ಲಾಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಅಂದ್ರೆ 7ನೇ ದಿನದ ವಿಡಿಯೋ. ನಾನು ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳ್ದಂಗೆ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ಬೇಕಿತ್ತು ಮಧ್ಯಾಹ್ನ. ಹಂಗಾಗಿ ಇವತ್ತು ನಾನು ಯಾವ ರೀತಿ 2 ಟೈಮ್ ನಾನು ಲೈಟ್ ಆಗಿ ಫುಡ್ ನ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ನಾನಿಲ್ಲಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಮೆಂತ್ಯ ನೀರ್ನ ಕುಡಿಯೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಹಾಕೊಂಡು 1-2 ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನ 20 ನಿಮಿಷ ಆದ್ರೂ ಕುದಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾನು ಮೆಂತ್ಯನ ನೆನೆಸಿಲ್ಲ, ಡೈರೆಕ್ಟ್ ಹಂಗೆ ಹಾಕೊಂಡಿದ್ದೀನಿ. ಇವಾಗ ನೀವು ರಾತ್ರಿನೇ ನೆನೆಸಿಟ್ಟು ಇವಾಗ ಹಾಕೊಳ್ತೀನಿ ಅಂದ್ರೆ 10 ನಿಮಿಷ ಸಾಕು. ಡೈರೆಕ್ಟ್ ಬೆಳಿಗ್ಗೆನೆ ಹಾಕೊಂಡು ಮಾಡ್ಕೊಳ್ತೀವಿ ಅಂದ್ರೆ 20 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನ ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಕುಡಿಯೋದು ಅಷ್ಟೇನೆ. ಈ ರೀತಿ ಮೆಂತ್ಯ ನೀರನ್ನ ನಾವು ಕುಡಿಯೋದ್ರಿಂದ ಇದು ನಮ್ಮ ವೇಟ್ ಲಾಸ್ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ಕೂಡ ಇದು ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅವ್ರಿಗೆ ಇದನ್ನ ಕುಡಿಯೋದ್ರಿಂದ ಇದು ಕಂಟ್ರೋಲ್ಗೆ ತರುತ್ತೆ. ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಲ್ಲಿ ಎದೆ ಹಾಲು ಏನಾದ್ರೂ ಕಡಿಮೆ ಇದ್ರೆ ಅಂತವ್ರು ಈ ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ಅವರಲ್ಲಿ ಎದೆ ಹಾಲು ಕೂಡ ಹೆಚ್ಚಾಗುತ್ತೆ. ಮತ್ತೆ ಪೀರಿಯಡ್ ಸಮಯದಲ್ಲಿ ನಮ್ಗೆ ಏನಾದ್ರು ಹೊಟ್ಟೆ ನೋವಿದ್ದಾಗ ಇದನ್ನ ಕುಡಿದ್ರೆ ತಕ್ಷಣಕ್ಕೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನ 7 ಗಂಟೆ ಹಂಗೆ ಕುಡ್ದಿದ್ದಾದ್ಮೇಲೆ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾನು ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ದೆ. ಹಂಗಾಗಿ ನನಗೆ ರೈಸ್ ಐಟಮ್ ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರುವಂತಹ ಅಂದ್ರೆ ಲೋ ಕ್ಯಾಲೋರಿ ಇರೋ ಒಂದು ಬ್ರೇಕ್ಫಾಸ್ಟ್ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಜೊತೆಗೆ ಒಂದು ಮೊಟ್ಟೆ ಹಾಕೊಂಡಿದ್ದೀನಿ. ಇದ್ರ ಜೊತೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ಪೈಸಿ ಇರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಮತ್ತೆ ಸ್ವಲ್ಪ ಜೀರಿಗೆ, ಮತ್ತೆ ಗರಂ ಮಸಾಲ ಇಲ್ಲಾಂದ್ರೆ ಮ್ಯಾಗಿ ಮಸಾಲ ಯಾವ್ದಾದ್ರು ಹಾಕೊಳ್ಬಹುದು. ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ಇದು ದೋಸೆ ಕನ್ಸಿಸ್ಟೆನ್ಸಿ ಬರ್ಬೇಕು ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕೊಳ್ಳೋದು ಅಷ್ಟೇನೆ. ಈ ತರ ಫಂಕ್ಷನ್ಸ್ ಇಲ್ಲ ಅಂದ್ರೆ ಹೊರಗಡೆ ತಿನ್ನೋ ಪರಿಸ್ಥಿತಿ ಇದೆ ಅಂತ ಅಂದಾಗ, ಅಂದ್ರೆ ಆ ತರ ಸಿಚುಯೇಷನ್ಸ್ ಬಂದಿದೆ ಅಂತ ಅಂದಾಗ ಅವತ್ತಿನ ದಿನನೇ ನಮ್ಮ ಚೀಟ್ ಮೀಲ್ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ನಾವು ಚೀಟ್ ಮೀಲ್ ಮಾಡ್ಕೊಂಡು ಈ ರೀತಿ ಫಂಕ್ಷನ್ಸ್ ನಾವು ಅಟೆಂಡ್ ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ ನಮ್ಮ ವೇಟ್ ಲಾಸ್ಗೆ. ಹಾಗಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಫಂಕ್ಷನ್ಸ್ ನೆಲ್ಲ ಅಟೆಂಡ್ ಮಾಡೋ ಟೈಮ್ ನಲ್ಲಿ ಆರಾಮಾಗಿ ಫುಡ್ ನ ಎಂಜಾಯ್ ಮಾಡಿ ತಿನ್ನಿ. ಬಟ್ ಆದ್ರೆ ವೀಕ್ಲಿಗೆ ಒಂದು ಚೀಟ್ ಮೀಲ್ ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆದ್ರೆ ನನ್ಗಿಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಬಿಡ್ತು, ಹೋಗ್ಲೇಬೇಕಾಗಿ ಬಂತು. ಹಾಗಾಗಿ ನಾನು ಇದನ್ನ ಅಟೆಂಡ್ ಮಾಡ್ಕೊಂಡೆ. ನೋಡೋಣ ಈ 2 ಚೀಟ್ ಮೀಲ್ ಅಟೆಂಡ್ ಮಾಡಿನೂ ನನಗೆ ಯಾವ ರೀತಿ ವೇಟ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ತೋರಿಸ್ತೀನಿ ನಾಳೆ. ತವಾ ಮೇಲೆ ಸ್ವಲ್ಪ ಎಣ್ಣೆನ ಸಾರ್ಕೊಂಡು ನಾನು ಇವಾಗ ಏನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇಲ್ಲಿ ದೋಸೆ ರೀತಿ ಹಾಕೊಂಡಿದ್ದೀನಿ, ಅಂದ್ರೆ ಆಮ್ಲೆಟ್ ತರ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ನಮ್ಗೆ ಈಸಿಯಾಗಿ ಪ್ರೋಟೀನ್ ಸಿಗುತ್ತೆ. ನಮ್ಮ ಊಟದಲ್ಲಿ ನಾವು ಪ್ರೋಟೀನ್ ನಾವು ಇನ್ಕ್ಲೂಡ್ ಮಾಡ್ಕೊಂಡಂಗೆ ಆಗುತ್ತೆ. ಮತ್ತೆ ಲೋ ಕ್ಯಾಲೋರಿ ಕೂಡ ಇದೆ ಇದರಲ್ಲಿ. ಮತ್ತೆ ಲೈಟ್ ಬ್ರೇಕ್ಫಾಸ್ಟ್, ಇದೆರಡೂ ದೋಸೆನ ನಾನು ತಿಂದಾಗ ಹೊಟ್ಟೆ ತುಂಬ್ದಂಗೆನೆ ಆಯ್ತು. ಬಟ್ ಇದು ನಮ್ಗೆ ವೇಟ್ ಲಾಸ್ಗೆ ಲೈಟ್ ಆಗೇನೆ ಇರುತ್ತೆ, ಹೆವಿ ಫುಡ್ ಅಂತೇನು ಅನ್ಸಲ್ಲ. ನಮ್ಗೆ ಈ ರೀತಿ ಸಿಚುಯೇಷನ್ಸ್ ಬಂದಾಗ, ಅಂದ್ರೆ ಮಧ್ಯಾಹ್ನ ಹೆವಿ ತಿನ್ಬೇಕು ಅಂತ ಅಂದಾಗ ಬೆಳಿಗ್ಗಿನ ತಿಂಡಿಗೆ ಇದು ಒಂದು ಸೂಟಬಲ್ ಫುಡ್ ಅಂತಾನೆ ಹೇಳ್ಬೋದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಟೈಮ್ 12:30 ಮಧ್ಯಾಹ್ನ ಆಗಿದೆ. ನಾವಿವಾಗ ಹಬ್ಬಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನಾನು ಬೆಳಿಗ್ಗೆ ಏನದು ಕಡಲೆ ಹಿಟ್ಟು ಮತ್ತೆ ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡಿದ್ದೆ, ಅದಷ್ಟೇ ತಿಂದಿದ್ದು. ಅದಾದ್ಮೇಲೆ ಇವಾಗ ಟೈಮ್ 12:30 ಆಗಿದೆ, ಇನ್ನೂ ಏನು ತಿಂದಿಲ್ಲ. ನೀರಷ್ಟೇ ಕುಡಿದಿದ್ದೀನಿ. ಚೆನ್ನಾಗಿ ನೀರು ಕುಡಿಬೇಕು. ರಾತ್ರಿ ಏನು ನಾನು ಈ ಮಧ್ಯಾಹ್ನದ ನಾನ್ ವೆಜ್ನ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಏನು ಪ್ಲ್ಯಾನ್ ಮಾಡಿಕೊಂಡೆ, ಏನು ಒಂದು ಸಿಂಪಲ್ ರೆಸಿಪಿ ಏನು ಮಾಡಿಕೊಂಡೆ ಅಂತೇಳಿ ನಿಮಗೆ ಸಂಜೆ ತಿಳಿಸ್ಕೊಡ್ತೀನಿ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಲಾಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಮತ್ತೆ ನಾನು ಮೊನ್ನೆಯಿಂದನೂ ಕೂಡ ಏನು ವೆಯ್ಟ್ ಚೆಕ್ ಮಾಡ್ಕೊಂಡಿಲ್ಲ. ನೋಡೋಣ, ನಾಳೆ ಚೆಕ್ ಮಾಡ್ತೀನಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ನನಗೂ ಕ್ಯೂರಿಯಾಸಿಟಿ ಇದೆ ಎಷ್ಟು ಕಡಿಮೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಅದನ್ನ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಈ ಒಂದು ಜರ್ನಿಲಿ ನನ್ಗೆ ತುಂಬಾನೇ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಪೋರ್ಟ್ ಮಾಡ್ತಿದ್ದೀರಾ. ಮತ್ತೆ ಒಂದಷ್ಟು ಜನ ನನ್ಗೆ ಈ ಜರ್ನಿಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ತಿದ್ದೀರಾ. ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಹೀಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಮುಂದೇನು ಇದಿಷ್ಟಕ್ಕೆ ವೇಟ್ ಲಾಸ್ ಜರ್ನಿನ ಸ್ಟಾಪ್ ಮಾಡಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದೇ ರೀತಿ ಚಾಲೆಂಜಸ್ ನ ತಗೊಂಡು ಮುಂದೆ ನೆಕ್ಸ್ಟ್ ಇದೇ ರೀತಿ ವಿಡಿಯೋಸ್ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮತ್ತೆ ಇವತ್ತು ಮಧ್ಯಾಹ್ನ ಹೇಳ್ಬೇಕು ಅಂತ ಹೇಳಿದ್ರೆ ನಾನ್ ವೆಜ್ ಫಂಕ್ಷನ್ಗೆ ಹೋಗಿದ್ದಿದ್ದು ಇವತ್ತು.
ಊರ ಹಬ್ಬ ಇತ್ತು ಇಲ್ಲಿ ನಮ್ಮ ಪಕ್ಕದ ಏರಿಯಾದಲ್ಲಿ ಊರ ಹಬ್ಬ ಇತ್ತು, ಅಲ್ಲಿಗೆ ಹೋಗಿದ್ದು. ಸೊ ಮಧ್ಯಾಹ್ನ ನಾನ್ ವೆಜ್ ತಿನ್ಬೇಕಾಗತ್ತಲ್ಲ, ಹೊರಗಡೆ ಊಟ ತಿನ್ಬೇಕಾಗತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆನೆ ಯಾವ ರೀತಿ ನನ್ನ ಬ್ರೇಕ್ಫಾಸ್ಟ್ ಅಲ್ಲಿ ನಾನು ಲೋ ಕ್ಯಾಲೋರಿ ಇರುವಂತಹ ಬ್ರೇಕ್ಫಾಸ್ಟ್ ನ ಹೇಗೆ ನಾನು ಚೇಂಜಸ್ ನ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನಾವು ಮಧ್ಯಾಹ್ನ ಹೆವಿ ತಿಂತೀವಿ ಅಂತ ಹೇಳಿದಾಗ ಬೆಳಿಗ್ಗೆ ಒಂದ್ ಲೈಟ್ ಆಗಿ ಏನಾದ್ರು ತಿನ್ಕೊಳ್ಬಹುದು. ಮತ್ತೆ ಮಧ್ಯಾಹ್ನ ಅಂತೂ ಊಟ ಮೊನ್ನೆ ಏನು ನಾನು ಚೀಟ್ ಮೀಲ್ ಅಂತ ಹೇಳ್ದೆ ಅದಕ್ಕಿನ ಡಬಲ್ ಇತ್ತು ಅಂತಾನೆ ಹೇಳ್ಬೋದು ಇವತ್ತಿನ ಊಟ. ಅಷ್ಟು ಗ್ರ್ಯಾಂಡ್ ಆಗಿತ್ತು ಫಂಕ್ಷನ್, ಮತ್ತೆ ಅಷ್ಟು ವೆರೈಟಿ ಐಟಮ್ಸ್ ಕೂಡ ಇದ್ವು. ಸೊ ಹಂಗಾಗಿ ಊಟ ಮಧ್ಯಾಹ್ನ ಹೆವಿನೇ ಆಯ್ತು. ನಾನು ಅಲ್ಲಿಂದ ಬಂದಾದ್ಮೇಲೆ ನಾನು ಇವತ್ತು ಎಕ್ಸರ್ಸೈಸ್ ಕೂಡ ಮಾಡಿದೆ. ಯಾಕಂದ್ರೆ ಹೆವಿ ಆಯ್ತಲ್ವಾ ಊಟ, ಸ್ವಲ್ಪ ಡೈಜೆಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಎಕ್ಸರ್ಸೈಸ್ ಮಾಡ್ಕೊಂಡಿದೀನಿ ಇವತ್ತು. ಒಂದ್ 20 ನಿಮಿಷ ಮಾಡಿದೀನಿ ಅನ್ಸುತ್ತೆ. ಅಂದ್ರೆ ಒಂದ್ 10 ಎಕ್ಸರ್ಸೈಸ್ ನ ಒಂದೊಂದ್ ಎಕ್ಸರ್ಸೈಸ್ ನಾನು ಒಂದು 30 ಕೌಂಟ್ಸ್ ಅಲ್ಲಿ ಮಾಡಿದೀನಿ. ಒಂದ್ 20 ನಿಮಿಷ ಆಯ್ತು. ಒಂದು 10 ಎಕ್ಸರ್ಸೈಸ್ ನ ನಾನು ಇವತ್ತು ಮಾಡಿದೀನಿ. ಮತ್ತೆ ಇವಾಗ ನಾನು ರಾತ್ರಿ ಊಟಕ್ಕೆ ಏನ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಇವಾಗ ನಾನು ಮಧ್ಯಾಹ್ನ ಏನ್ ತಿಂದೆ ಅದನ್ನ ಅನ್ಹೆಲ್ದಿ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲಾ ವೆರೈಟಿ ಫುಡ್ ಅಟ್ ಎ ಟೈಮ್ ನಾವು ತಿಂದಾಗ ಅದು ನಮ್ಮ ಬಾಡಿಗೆ ಅನ್ಹೆಲ್ದಿನೇ ಆಗುತ್ತೆ. ಸೊ ಅನ್ಹೆಲ್ದಿನೇ ನಾನು ತಿಂದಿದ್ದೀನಿ, ಮತ್ತೆ ಜಾಸ್ತಿ ಕ್ಯಾಲೋರಿನ ತಿಂದಿದ್ದೀನಿ. ಈ ರೀತಿ ನಾವು ಹೊರಗಡೆ ಐಟಮ್ಸ್ ಅಥವಾ ಅನ್ಹೆಲ್ದಿ ಫುಡ್ ನ ತಿಂದಾಗ ಅದನ್ನ ಡಿಟಾಕ್ಸಿಫೈ ಮಾಡುವಂತಹ ಒಂದು ಸೂಪ್ ನ ನಾನು ಇವತ್ತು ಮಾಡ್ಕೊಳ್ತೀನಿ. ಅಂದ್ರೆ ರಾತ್ರಿ ಊಟಕ್ಕೇನು ಇವಾಗ ತಿನ್ನಂಗೇನಿಲ್ಲ, ಹೊಟ್ಟೆ ತುಂಬ್ದಂಗೆನೆ ಇದೆ. ಇವಾಗ ತೆಗೆದ್ರುನು ಅದೇ ನಾನ್ ವೆಜ್ ತೇಗು ಬರ್ತಾ ಇದೆ. ಆದ್ರೂನು ಖಾಲಿ ಹೊಟ್ಟೆಲ್ ಮಲ್ಕೋಬಾರ್ದಲ್ವಾ, ಮತ್ತೆ ಈಗ ತಿಂದಿರೋದಾದ್ರೂ ಅದನ್ನ ಮೇಂಟೈನ್ ಮಾಡೋದಕ್ಕೆ ಏನಾದ್ರೂ ಒಂದು ಬೇರೆ ಮಾಡ್ಕೊಳ್ಬೇಕು. ಮತ್ತೆ ಖಾಲಿ ಹೊಟ್ಟೆ ಮಲ್ಕೊಂಡ್ರೆ ಮತ್ತೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಡಿಟಾಕ್ಸಿಫೈ ಮಾಡುವಂತಹ ಒಂದು ಸೂಪ್ ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತೀನಿ. ಇವಾಗ ಒಂದು ಬೀಟ್ರೂಟ್ ಮತ್ತೆ ಟೊಮೊಟೊನ ಹಾಕಿ ಒಂದು ಸೂಪ್ ಮಾಡ್ಕೊಳ್ತೀನಿ. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ, ಇವಾಗ ನೀವ್ ಅನ್ಕೊಳ್ಬೋದು ಈ ಡಯಟ್ ಮಾಡ್ಕೊಂಡು ಇವಳು 2 ಫಂಕ್ಷನ್ ಒಂದ್ ವಾರದಲ್ಲಿ ಅಟೆಂಡ್ ಮಾಡ್ಬೇಕಿತ್ತಾ, ಏನ್ ಪರವಾಗಿರ್ಲಿಲ್ಲ ಹೋಗೋದೇನ್ ಬೇಡವಾಗಿತ್ತು ಅಂತ ಅನ್ಕೊಳ್ಬೋದು. ನಾನು ಕೂಡ ಹಂಗೆ ಅನ್ಕೊಂಡೆ. ಬೇಡ, ಈ ಜರ್ನಿ ಈಗ ತಾನೇ ಸ್ಟಾರ್ಟ್ ಮಾಡಿದೀನಿ, ಮೊನ್ನೆ ತಾನೇ ಹೋಗಿದ್ದೀನಿ ತಿಂದಿದ್ದೀನಿ, ಮತ್ತೆ ಇವತ್ತು ಏನ್ ಬೇಡ ಅಂತ ಮೊನ್ನೆ ನಿನ್ನೆ ಎಲ್ಲ ಅನ್ಕೊಂಡಿದ್ದೆ. ಬಟ್ ರಾತ್ರಿ ಏನ್ ಅನ್ಕೊಂಡೆ ಅಂದ್ರೆ, ಪಾಪ ಇವ್ರು ಬಂದ್ಬಿಟ್ಟು ನನ್ನ ಮಗಳಿದಾಳಲ್ಲ ಮುದ್ದು, ಅವ್ರ ಫ್ರೆಂಡ್ ಅಮ್ಮ ಡೈಲಿ ಸ್ಕೂಲ್ ಹತ್ರ ಸಿಕ್ತಿರ್ತಾರೆ, ಚೆನ್ನಾಗ್ ಮಾತಾಡ್ತಿರ್ತಾರೆ. ಸೊ ಏನಕ್ಕೆ ಮಿಸ್ ಮಾಡ್ಕೊಳ್ಳೋದು, ಮತ್ತೆ ಸಿಕ್ತಾಗ ಕೇಳ್ತಾರೆ ಯಾಕೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು. ಏನೋ ಒಂದ್ ರೀಸನ್ ಹೇಳೋದು ಸರಿ ಇರಲ್ಲ ಅಲ್ವಾ. ಮತ್ತೆ ಅವ್ರು ಕೂಡ ಫೋನ್ ಮಾಡಿದಾಗ ಚೆನ್ನಾಗಿ ಇನ್ವೈಟ್ ಮಾಡಿದ್ರು, ಬರ್ಲೇಬೇಕು ಮಿಸ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೆ ಅವ್ರ ಮನೆ ಫಸ್ಟ್ ಫಂಕ್ಷನ್ ಇದು ನಾವು ಅಟೆಂಡ್ ಮಾಡ್ತಿರೋದು, ಹಂಗಾಗಿ ಹೋಗೋಣ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು 4-5 ಜನ ಫ್ರೆಂಡ್ಸ್ ಇದ್ವಿ, ಹೋಗ್ಬಿಟ್ಟು ಬಂದ್ವಿ. ಇವಾಗ ಇಲ್ಲಿ ನಾನು ಒಂದು ಪವರ್ಫುಲ್ ಡಿಟಾಕ್ಸಿಫೈ ಮಾಡುವಂತಹ ಒಂದು ಸೂಪ್ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಟೊಮೊಟೊ ಹಾಕೊಂಡಿದ್ದೀನಿ, ಒಂದು ಚಿಕ್ಕ ಟೊಮೊಟೊ, ಜೊತೆಗೆ ಒಂದು ಅರ್ಧ ಬೀಟ್ರೂಟ್ ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕಿ ಕೂಗಿಸ್ಕೊಳ್ತೀನಿ. ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಅದು ಕೂಗೋದಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಒಂದು ಬೌಲ್ಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ನೀವಿಲ್ಲಿ ಗೋಧಿ ಹಿಟ್ಟಿನ ಬದಲಾಗಿ ಯಾವ್ದಾದ್ರು ಜೋಳದ ಹಿಟ್ಟು, ಇಲ್ಲಾಂದ್ರೆ ರಾಗಿ ಹಿಟ್ಟು, ಮತ್ತೆ ಯಾವ್ದಾದ್ರು ಮಿಲೆಟ್ಸ್ ಪೌಡರು ಯಾವ್ದಾದ್ರು ನೀವಿಲ್ಲಿ ಬಳಸ್ಕೊಳ್ಬೋದು. ನಾನಿವತ್ತು ಗೋಧಿ ಹಿಟ್ಟನ್ನೇ ಬಳಸ್ಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಷ್ಟರಲ್ಲಿ ಇಲ್ಲಿ ವಿಷಲ್ ಕೂಡ ಕೂಗಿ ಕುಕ್ಕರ್ ತಣ್ಣಗಾಗಿತ್ತು. ಇವಾಗ ಇದನ್ನ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿರೋ ಬೀಟ್ರೂಟು ಮತ್ತೆ ಟೊಮೊಟೊ ಎರಡನ್ನೂ ತೆಗೆದ್ಬಿಟ್ಟು ಅದು ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿಲಿ ನಾನು ರುಬ್ಕೊಳ್ತೀನಿ. ಮಿಕ್ಸಿಲಿ ರುಬ್ಕೊಳ್ಳಲಿಲ್ಲ ಅಂದ್ರೂ ಹಾಗೆ ಸ್ಮ್ಯಾಶ್ ಮಾಡಿ ಕೂಡ ಹಾಕೊಳ್ಬೋದು. ನಾನು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು ರುಬ್ಕೊಳ್ತೀನಿ. ಇವಾಗ ಇದನ್ನ ರುಬ್ಕೊಂಡಿದ್ದಾದ್ಮೇಲೆ ಅದೇ ನೀರು ಏನಿತ್ತು ಕೂಗಿಸ್ಕೊಂಡಿದ್ ನೀರು, ಅದೇ ನೀರಿಗೆ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನಾನು ಇದಕ್ಕೆ ಒಂದು ಸ್ವಲ್ಪನೂ ಎಣ್ಣೆನ ಬಳಸ್ಕೊಂಡಿಲ್ಲ. ಈ ಸೂಪ್ಗೆ 0% ಆಯಿಲ್ ಸೂಪ್ ಅಂತಾನೆ ಹೇಳ್ಬೋದು ಇದನ್ನ. ಇವಾಗ ಇದಕ್ಕೆ ಸ್ವಲ್ಪ ನೀರ್ನು ಹಾಕೊಂಡು ಜೊತೆಗೆ ಗೋಧಿ ಹಿಟ್ಟು ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಹಾಕಿ ಕನ್ಸಿಸ್ಟೆನ್ಸಿನ ನೀವು ನೋಡ್ಕೊಂಡು ಇನ್ನೂ ಸ್ವಲ್ಪ ನೀರು ಬೇಕು ಅಂದ್ರೆ ನೀರು ಹಾಕೊಂಡು ಚೆನ್ನಾಗಿ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ನಾವು ಹಸಿಟ್ಟು ಹಾಕಿರೋದ್ರಿಂದ. ಹಂಗಾಗಿ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು.
ಈ ಸೂಪ್ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಷ್ಟು ಇದು ಡಿಟಾಕ್ಸಿಫೈ ಸೂಪ್ ಅಂತಾನೆ ಹೇಳ್ಬೋದು. ಇವಾಗ ಇದಕ್ಕೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ, ಮತ್ತೆ ಫ್ಲೇವರ್ಗೋಸ್ಕರ ಸ್ವಲ್ಪ ಗರಂ ಮಸಾಲಾನ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಮ್ಯಾಗಿ ಮಸಾಲ ಯಾವ್ದಾದ್ರು ಮಸಾಲ ಪುಡಿಗಳಿದ್ರು ಸೇರಿಸ್ಕೊಳ್ಬೋದು. ಇವಾಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ಬೇಕಿದು. ನೋಡ್ತಿದ್ದೀರಲ್ವಾ, ಈ ರೀತಿ ಕುದೀತಿದೆ ಅಂತ ಹೇಳಿದಾಗ ಇದು ಸೂಪ್ ರೆಡಿ ಆಗಿದೆ ಅಂತ. ಸೊ ನಿಮ್ಗೆ ಇಲ್ಲಿ ಗಟ್ಟಿ ಆಯ್ತು ಅನ್ಸಿದ್ರೆ ಇನ್ನು ಸ್ವಲ್ಪ ನೀರ್ ಹಾಕೊಂಡು ತೆಳು ಮಾಡ್ಕೊಳ್ಬಹುದು, ಇಲ್ಲ ತೆಳು ಆಯ್ತು ಅನ್ಸಿದ್ರೆ ಸ್ವಲ್ಪ ಹಸಿಟ್ಟನ್ನ ಹಾಕೊಂಡು ಗಟ್ಟಿ ಮಾಡ್ಕೊಳ್ಬಹುದು. ಈ ರೀತಿ ಕುದೀತಿರೋ ಹಂತದಲ್ಲಿ ಸ್ಟವ್ ನ ಆಫ್ ಮಾಡ್ಕೊಂಡ್ರೆ ನಮ್ಗೆ ಒಂದು ಡಿಟಾಕ್ಸಿಫೈ ಆಗಿರುವಂತಹ ಸೂಪ್ ರೆಡಿ ಆಗುತ್ತೆ. ಇವಾಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಖಾರಕ್ಕೆ ಅಂತ ಏನು ಹಾಕೊಂಡಿಲ್ಲ, ಹಾಗಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ ನ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡು ಸ್ವಲ್ಪ ಜೊತೆಗೆ ತಿನ್ಬೇಕಾದ್ರೆ ಕ್ರಂಚಿಗೆ ಏನಾದ್ರು ಸಿಗ್ಲಿ ಬಾಯಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುಂಬಳಕಾಯಿ ಬೀಜನ ಫ್ರೈ ಮಾಡ್ಕೊಂಡು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ, ಈ ಒಂದು ಸೂಪರ್ ಪವರ್ಫುಲ್ ಆಗಿರೋ ಡಿಟಾಕ್ಸಿಫೈ ಸೂಪ್ ರೆಡಿ ಆಗುತ್ತೆ. ಇದು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಲ್ಲದೆ ನಮ್ಗೆ ಲೈಟ್ ಫುಡ್ ಆಗಿ ಕೂಡ ಇರುತ್ತೆ ನಮ್ಮ ಡಯಟ್ಗೆ. ಇದನ್ನ ಒಂದು 9 ಗಂಟೆ ಹಂಗೆ ಕುಡಿದ್ಬಿಟ್ಟು ನನ್ನ ರಾತ್ರಿ ಡಿನ್ನರ್ನ ನಾನು ಮುಗಿಸ್ಕೊಂಡಿದ್ದೀನಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ನನ್ನ ಫುಡ್ ರುಟೀನ್ ಅಂತಾನೆ ಹೇಳ್ಬೋದು. ಈ ಕೊನೆ ದಿನದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ನೀವು ಯಾರು ಈ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಜರ್ನಿ ಮುಗಿದ ಮೇಲೆ ನಿಮ್ಮ ವೆಯ್ಟ್ ಎಷ್ಟು ರೆಡ್ಯೂಸ್ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ, ಅಂದ್ರೆ ನನ್ನ ವೆಯ್ಟ್ ಚೆಕ್ ಮಾಡ್ಕೊಳ್ಳೋ ವಿಡಿಯೋದಲ್ಲಿ ಸಿಗ್ತೀನಿ. ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಾಳೆ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.